ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ರಾಜ್ಯಾದ್ಯಂತ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಬೆಂಗಳೂರಿನ ಹಲವು ಹೋಟೆಲ್ಗಳಿಗೆ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. 7 ದಿನಗಳಾದರೂ ಕೂಡ ಇನ್ನೂ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಆನಂದರಾವ್ ಸರ್ಕಲ್ ಬಳಿಯ ಶ್ರೀಕೃಷ್ಣ ಸಾಗರ್ ಹೋಟೆಲ್ ಬಂದ್ ಆಗಿದೆ. ಪ್ರತಿದಿನ ಕ್ಯೂನಲ್ಲಿ ನಿಂತು ಇಡ್ಲಿ ವಡೆ ದೋಸೆಯನ್ನ ಗ್ರಾಹಕರು ತಿಂತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇತ್ತು. ಬಟ್ ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದ್ರೆ ಅಡಿಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಕೆಲವೊಂದಷ್ಟು ಹೋಟೆಲ್ಗಳು ಓಪನ್ ಇದ್ರೂ ಕೂಡ ಜನ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಒಂದಷ್ಟು ಹೋಟೆಲ್ಗಳಲ್ಲಿ ಮೆನುವನ್ನು ಬದಲಾವಣೆ ಮಾಡಲಾಗಿದೆ, ಪ್ರೈಸ್ಗಳನ್ನು ಸ್ವಲ್ಪ ಜಾಸ್ತಿ ಮಾಡಲಾಗಿದೆ, ಹೆಚ್ಚುವರಿ ಅಮೌಂಟ್ಗಳನ್ನು ತಗೊಳ್ತಾ ಇದ್ದಾರೆ. ಈ ಥರದ ಪರಿಸ್ಥಿತಿ ಎದುರಾಗಿದೆ. ಹೋಟೆಲ್ ಬಂದ್ ಆಗಿದ್ದರಿಂದ ಈಗ ಗ್ರಾಹಕರು ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಹೆಚ್ಚು ಕಡಿಮೆ 7 ದಿನ ಆಯಿತು, 1 ವಾರ ಆಯಿತು. ಆನಂದರಾವ್ ಸರ್ಕಲ್ ಬಳಿಯ ಶ್ರೀಕೃಷ್ಣ ಸಾಗರ್ ಹೋಟೆಲ್ ಬಂದ್ ಆಗಿದೆ. ಪ್ರತಿದಿನ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಕ್ಯೂ ನಿಂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಕ್ಯೂ ಇರ್ತಾ ಇದ್ದಂತಹ ಹೋಟೆಲ್ ಬಂದ್ ಆಗಿದೆ. ಹೀಗಾಗಿ ಸಿಲಿಂಡರ್ ಪೂರೈಕೆ ಆಗುವವರೆಗೂ ಈ ಹೋಟೆಲ್ ಓಪನ್ ಆಗಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಕಳೆದ 5 ದಿನಗಳಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಕೆಲವು ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ, ಕೆಲವು ಹೋಟೆಲ್ಗಳಲ್ಲಿ ಮೆನುನಲ್ಲಿ ಕಡಿತ ಮಾಡಿ ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ನಾವಿವತ್ತು ಬೆಂಗಳೂರಿನ ಆನಂದರಾವ್ ಸರ್ಕಲ್ ನ ಹತ್ತಿರ ಇರುವ ಕೃಷ್ಣ ಸಾಗರ್ ಹೋಟೆಲ್ ನ ಮುಂಭಾಗ ಇದ್ದೇವೆ. ಕಳೆದ 4 ದಿನಗಳಿಂದ ಈ ಹೋಟೆಲ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ ಗಳನ್ನ ದೊರೆಯುತ್ತಿಲ್ಲ. ಹಾಗಾಗಿ ನಾವು ಕ್ಲೋಸ್ ಮಾಡಿದ್ದೇವೆ ಅಂತ ಇಲ್ಲಿನ ಹೋಟೆಲ್ ಸಿಬ್ಬಂದಿಯವರ ಮಾತಾಗಿದೆ. ಹೋಟೆಲ್ ಗ್ಯಾಸ್ ಪೂರೈಕೆ ಆಗುವವರೆಗೂ ಈ ಹೋಟೆಲ್ ನ ಪರಿಸ್ಥಿತಿ ಹೀಗೆ ಇರಲಿದೆ. ಗ್ರಾಹಕರಿಗೂ ಕೂಡ ಶಾಕ್ ಆಗಿರಲಿದೆ. ಯಾಕೆಂದ್ರೆ ದಿನನಿತ್ಯ ಇಲ್ಲಿ ನೂರಾರು ಜನರು ಫೇಮಸ್ ಹೋಟೆಲ್ ನಲ್ಲಿ ಒಂದು ಇಡ್ಲಿ, ದೋಸೆ ಹೀಗೆ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಗಳನ್ನ ತಿನ್ನಲು ಬರ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಹೋಟೆಲ್ ನ ಕ್ಲೋಸ್ ಆಗಿದೆ. ಹೀಗಾಗಿ ಗ್ರಾಹಕರಿಗೆ ಕೂಡ ಶಾಕ್ ಆಗಿದೆ. ಬೇಸರ ವ್ಯಕ್ತಪಡಿಸಿ ಬೇರೆ ಬೇರೆ ಹೋಟೆಲ್ಗಳಿಗೆ ಅಥವಾ ತಮ್ಮ ಮನೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ರು ಗ್ರಾಹಕರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಎಷ್ಟು ದಿನದಿಂದ ಹೋಟೆಲ್ ಕ್ಲೋಸ್ ಆಗಿದೆ? ಹೋಟೆಲ್ ನಲ್ಲಿ ಒಂದು ಇಡ್ಲಿ, ದೋಸೆ ತಿನ್ಬೇಕಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರು ಒಂದು ಇಷ್ಟಪಟ್ಟು ಬರ್ತಾರೆ ಸರ್. ಎಲ್ಲೊಂದ್ ಕಡೆ ಕ್ಲೋಸ್ ಆಗಿದೆ, ಗ್ರಾಹಕರಿಗೆ ಕೂಡ ಶಾಕ್ ಆಗಿದೆ. ಏನ್ ಹೇಳ್ತೀವಿ ಸರ್? ಈ ಹೋಟೆಲ್ ಕ್ಲೋಸ್ ಆಗಿ ಇವಾಗ 4ನೇ ದಿನ ಸರ್. ನಾವು ಇಲ್ಲೇ ಡೈಲಿ ಟಿಫನ್ ಮಾಡ್ತಿದ್ದೆವು. ಫಸ್ಟ್ ದಿನ ಒಂದಿನ ಇಡ್ಲಿ ಕೊಟ್ರು, ಚಟ್ನಿ ಕೊಟ್ರು. ನೆಕ್ಸ್ಟ್ ಡೇ ಚಟ್ನಿನೂ ಇಲ್ಲ, ಇಡ್ಲಿನೂ ಇಲ್ಲ. ಈ ತರ ಆಗಿ ತುಂಬಾ ಕಷ್ಟ ಆಗಿದೆ. ಇದರಿಂದಾಗಿ ನಾವು ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಸರ್, ಇವಾಗ ಫೇಮಸ್ ಹೋಟೆಲ್ ಇದೆ, ಈಗ ತಿಂಡಿ ತಿನಿಸುಗಳನ್ನ ತಿನ್ನಕ್ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದಂತೆ ನಮ್ ಫೇಮಸ್ ಹೋಟೆಲ್ ಕ್ಲೋಸ್ ಆಗಿದೆಯಲ್ಲ, ಏನ್ ಮಾಡ್ಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಅವಾಗ ಏನ್ ಬೇರೆ ಗ್ರಾಹಕರು ಏನ್ ಹೇಳ್ತಾ ಇದಾರೆ ಸರ್? ಅವರೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇಲ್ಲಿ ತಿಂಡಕ್ಕಾಗ್ಲೇನೆ ಅಲ್ಲಿ ಇಲ್ಲಿ ಗಾಂಧಿನಗರ ಬರ್ತಾರೆ. ಅಲ್ಲಿ ಗಾಂಧಿನಗರದಲ್ಲಿ 15 ಹೋಟೆಲ್ ಕ್ಲೋಸ್ ಆಗಿದೆ. ತುಂಬಾ ಸಮಸ್ಯೆ ಆಗ್ತಾ ಇದೆ. ನಾವು ಇವಾಗ ಟಿಫನ್ ತಂದಿಲ್ಲ. ಇವಾಗ ಏನ್ ಮಾಡೋಕ್ ಗೊತ್ತಾಗ್ತಾ ಇಲ್ಲ. ನಾವು ರೆಗ್ಯುಲರ್ ಇಲ್ಲೇ ತಿಂತಿದ್ದೆವು, ಈಗ ಟಿಫನ್ ಮಾಡಿಲ್ಲ. ಏನ್ ಮಾಡೋಕ್ ಗೊತ್ತಾಗ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ. ಇದಾಗಿತ್ತು ಗ್ರಾಹಕರ ಮಾತು. ಏನಂದ್ರೆ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ನಾವು ದಿನಾಲೂ ಇಲ್ಲೇ ಟಿಫಿನ್ ಅನ್ನ ಮಾಡ್ತಾ ಇದ್ರಿ, ಆದ್ರೆ ಎಲ್ಲೊಂದ್ ಕಡೆ ಕ್ಲೋಸ್ ಆಗಿದೆ. ನಾವು ಟಿಫನ್ ಕೂಡ ತಂದಿಲ್ಲ. ನಾವು ಏನ್ ಮಾಡ್ಬೇಕು ಅಂತ ಗ್ರಾಹಕರು ಕೂಡ ಅವರ ಹೇಳುತ್ತಿರುವಂತ ಮಾತಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್.